ನಾನು ನಮ್ಮ ಮಿನಿಸ್ಟರ್ ಖಂಡ್ರೆ ಸಾಹೇಬರಿಗೆ ಕೇಳ್ಕೊಳ್ಳೋವಂಥ ವಿಚಾರ ಇಷ್ಟೇ. ಸರ್, ದಯವಿಟ್ಟು ಒಂದು ಡಿಸಿಷನ್ ತೊಗೊಳ್ಳಿ. ನಿಮ್ಮ ಕೈಯಲ್ಲಿ 100% ಆಗತ್ತೆ, ನೀವು ಅದನ್ನು ಮಾಡಲೇಬಹುದು. ನಮ್ಮ ಸಂವಿಧಾನದಲ್ಲಿ ಇರುವಂಥ ಕೆಲವು ತಿದ್ದುಪಡಿಗಳನ್ನು ನೀವೇ ಮಾಡಬೇಕು. ಅದನ್ನು ಏನು ಅಂದರೆ, ಕಾಡಿನಲ್ಲಿ ನಾಯಿಗಳು ಇರೋ ಹಾಗಿಲ್ಲ. ಕಾಡಿನಲ್ಲಿ ಇರುವಂಥ ನಾಯಿಗಳು ಕಾಡಿಗೆ ಒಕ್ಕರಿಸ್ಕೊಂಡಿರುವಂಥ ಒಂದು ದೊಡ್ಡ ಆಷಾಢ ಭೂತಿ ಅಂತ ಕರಿಬೋದು, ಇಲ್ಲಾಂದರೆ ಒಂದು ಎಕ್ಲಿಪ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಅದು. ಓಕೆನಾ? ಗ್ರಹಣದ ಥರ ಒಕ್ಕರಿಸ್ಕೊಂಡಿದೆ. ಸೈಂಟಿಫಿಕ್ ಆಗಿ ಫ್ಯಾಕ್ಟ್ಸ್ಗಳಿದೆ, ಸ್ಟಡಿ ಆಗಿದೆ, ರಿಸರ್ಚ್ ಇದೆ. ನಮ್ಮ ಪ್ರಪಂಚದಲ್ಲಿ 11 ಪ್ರಭೇದದ ವನ್ಯಜೀವಿಗಳ ನಿರ್ನಾಮಕ್ಕೆ ಕಾರಣ ನಾಯಿಗಳು. ನಮ್ಮ ಪ್ರಪಂಚದಲ್ಲಿ ಇರುವಂಥ 180 ಸ್ಪೀಸೀಸ್ ಮೇಲೆ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ. ಭಾರತದಲ್ಲೂ ಆಗ್ತಾ ಇದೆ ಇದೇ ಕೆಲಸ. ಭಾರತದಲ್ಲಿ ಕಾಶ್ಮೀರದಲ್ಲಿರುವಂಥ ಕಾಶ್ಮೀರಿ ಸ್ಟ್ಯಾಗ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ನಾಯಿಗಳಿಂದ. ನಮ್ಮ ಲದಾಖಲ್ಲಿ ಇರುವಂಥ ಮರ್ಮೋಟು, ಬ್ಲೂ ಶೀಪು, ಪೀಕಾ, ಅದಾದಮೇಲೆ ನೆಕ್ಸ್ಟು ಮಾರ್ಟನ್ನು, ಸ್ನೋ ಲೆಪರ್ಡ್ಸ್ಗಳ ಮೇಲೇ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಅದನ್ನೇ ಓಡಿಸ್ತಾ ಇದ್ದಾವೆ ನಾಯಿಗಳು. ನಮ್ಮ ಒಡಿಶಾ ತೀರಕ್ಕೆ ಬರುವಂಥ ಆಲಿವ್ ರೆಡ್ಲಿ ಟಾರ್ಟಲ್ಸ್ಗಳ ಮೇಲೆ ಇವು ಅಟ್ಯಾಕ್ ಮಾಡ್ತಾ ಇದ್ದಾವೆ. ಅವುಗಳ ಮೊಟ್ಟೆನ ಇವು ಮರಳಲ್ಲಿರುವಂಥ ಮೊಟ್ಟೆಗಳನ್ನು ಕೆದಕಿ ಅದನ್ನು ತಿಂತಾ ಇದ್ದಾವೆ. ನಮ್ಮ ತಮಿಳುನಾಡಲ್ಲಿರುವಂಥ ನೀಲಗಿರೀಸಲ್ಲಿ ಇರುವಂಥ ನೀಲಗಿರಿ ಥಾರ್ ಅನ್ನೋ ಒಂದು ಆಡಿನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಜಿಂಕೆ ಇರ್ಬೋದು, ಕಡ ಇರ್ಬೋದು, ಕಾಡು ಕುರಿ ಇರ್ಬೋದು, ಕೆಂದಳಿಲಿರ್ಬೋದು ಅಥವಾ ಕಾಡು ಬೆಕ್ಕುಗಳಿರ್ಬೋದು, ಎಲ್ಲದ್ರ ಮೇಲೂ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಹಾಗೆಯೇ ನಮ್ಮ ರಾಜಸ್ಥಾನದಲ್ಲಿ ಇರುವಂಥ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಅದ್ರ ಮೇಲೂ ಅಟ್ಯಾಕ್ ಆಗ್ತಾ ಇದೆ. ಅವುಗಳ ಮೊಟ್ಟೆ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ನಮ್ಮ ಭದ್ರಾ ವೈಲ್ಡ್ ಲೈಫಲ್ಲಿರುವಂಥ ಏನು ರಿವರ್ ಟರ್ನ್ ಅನ್ನೋ ಒಂದು ಪಕ್ಷಿ ಏನಿದೆ, ವುಲ್ನರಬಲ್ ಪಕ್ಷಿ, ಅದು ಆ ವುಲ್ನರಬಲ್ ಸ್ಪೀಸೀಸ್ ಪಕ್ಷಿಯ ಒಂದು ಮೊಟ್ಟೆಗಳನ್ನು ತಿಂತಾ ಇದ್ದಾವೆ ನಾಯಿಗಳು. ಅವುಗಳ ಮೇಲೂ ಅಟ್ಯಾಕ್ ಆಗ್ತಾ ಇದೆ ರಾತ್ರಿ ಹೊತ್ತು. ನಮ್ಮ ಗುಜರಾತಿನಲ್ಲಿರುವಂಥ ಕಾಡು ಜಾತಿಯ ಕತ್ತೆಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಹರಿಯಾಣ, ಹಿಸ್ಸಾರ್ ಮತ್ತು ರಾಜಸ್ಥಾನದ ಗಡಿ ಭಾಗದಲ್ಲಿ ಬ್ಲ್ಯಾಕ್ ಬಕ್ ಅಂತ ನಾವೇನು ಕರಿತೀವಿ ಅದು, ಮತ್ತು ಚಿನ್ಕಾರ ಅಂತ ಏನು ಕರಿತೀವಿ, ಅದ್ರ ಮೇಲೆ ಅಟ್ಯಾಕ್ ಆಗ್ತಾ ಇದೆ. 78% ಚಿನ್ಕಾರ ಮತ್ತು ಬ್ಲ್ಯಾಕ್ ಬಕ್ಗಳ ಸಂತತಿ ಕಮ್ಮಿ ಆಗೋದಕ್ಕೆ ಕಾರಣ ನಾಯಿ ಅಂತ ಹೇಳಿ 2024ರಲ್ಲಿ RTI ಮೂಲಕ ಹೊರಗಡೆ ಬಂದಿರುವಂಥ ವಿಚಾರ. ದಯವಿಟ್ಟು ನಮ್ಮ ಅರಣ್ಯ ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಖಂಡ್ರೆ ಸಾಹೇಬರು ಇದನ್ನು 100% ನಿಮ್ಮ ಕೈಯಲ್ಲಿ ಆಗತ್ತೆ, ನೀವು ಮಾಡಬೇಕು. ನಾಯಿಗಳನ್ನು ಕಾಡಿಂದ ಹೊರಗಡೆ ತೆಗಿಬೇಕು.